50 ಮಾರ್ಕ್ಸ್ಗೂ ಬರಿಬೇಕು. ಗ್ರೂಪ್ ಡಿಸ್ಕಷನ್ಸ್, ಕಲ್ಯಾಣ್ ರವೆಲ್ಲ, ಕೆ ಟಿ ರೆಡ್ಡಿ, ಕಿರಣ್ ಟಿ ರೆಡ್ಡಿ ನನ್ನ ಬಡೀಸ್. ನನ್ನ ಪ್ರಿಪರೇಷನ್ ಟೈಮಲ್ಲಿ ಒಬ್ರು ನನ್ನ ಜಿಯೋಗ್ರಫಿ ಟೀಚರ್, ಇನ್ನೊಬ್ರು ನನ್ನ ರೂಮ್ ಪಾರ್ಟ್ನರ್. ಇವರಿಬ್ರು ಇಲ್ಲದೆ ಹೋಗಿದ್ರೆ ನಾನು IPS ಆಗ್ತಾ ಇರಲಿಲ್ಲ ಅಥವಾ ಸಿವಿಲ್ ಸರ್ವೆಂಟ್ ಆಗ್ತಾ ಇರಲಿಲ್ಲ. ಅವ್ರು ಎಂತ ನನ್ನ ಫ್ರೆಂಡ್ಸ್ ಅಂತಂದ್ರೆ, ನಾನು ಯಾವ್ದಾದ್ರು ವಿಚಾರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಲ್ಯಾಣ್ ರವೆಲ್ಲ ಇಸ್ ದ ಬೆಸ್ಟ್. ಇನ್ಫ್ಯಾಕ್ಟ್ ಅವ್ನು ಬಿಟ್ಟು ನಾನು ಯಾರು ನೋಡೇ ಇಲ್ಲ. ಅಷ್ಟೊಂದು ಪಾಠ ಮಾಡ್ತಿದ್ದ ಹುಡುಗ. ನನಗೆ ಯಾವುದೇ ಸಬ್ಜೆಕ್ಟ್ ವೀಕ್ ಆದ್ರೂ, ಅಣ್ಣಯ್ಯ ಇದನ್ನ ತಿಳಿಯಲಿದ್ರ, ನನಗಿದು ಅರ್ಥ ಆಗ್ತಿಲ್ಲ ಅಂತ ತೆಗೆದುಕೊಂಡು ಹೋದೆ ಅಂತಂದ್ರೆ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದ, ನನ್ನನ್ನು ಹೀಯಾಳಿಸ್ತಿರ್ಲಿಲ್ಲ. ಕೆ ಟಿ ರೆಡ್ಡಿ, ಕಿರಣ್ ಟಿ ರೆಡ್ಡಿ ಜಿಯೋಗ್ರಫಿ ಟೀಚರ್. ಅವನಿಗೂ ಅಣ್ಣ ನನಗಿದು ಅರ್ಥ ಆಗ್ತಿಲ್ಲ ಜಿಯೋಗ್ರಫಿ, ಇದು ನಾನು ಏನ್ ಮಾಡ್ಲಿ, ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ವೈರ್ಲೆಸ್ ಫಿಡಿಲಿಟಿ ನನಗೆ ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡು ಅಂತಂತಂದ್ರೆ ಅವನು ವಾಪಸ್ ನಾನು ಎಕ್ಸ್ಪ್ಲೈನ್ ಮಾಡೋನು, ಬರೆದು ತೋರಿಸ್ತಾ ಇದ್ದ, ಚಾರ್ಟ್ ಹಾಕ್ತಿದ್ದ, ಡೈಗ್ರಾಮ್ ಮಾಡ್ತಾ ಇದ್ದ, ಆನ್ಸರ್ ಸ್ಕ್ರಿಪ್ಟ್ ಗಳನ್ನ ಕೊಡ್ತಾ ಇದ್ರು. ಅವ್ರನ್ನ ಬಿಟ್ರೆ ಬೇರೆ ಯಾರ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇರ್ಲಿಲ್ಲ. ಯಾರಿಗಾನ ಏನ್ರ ಹೇಳಿದ್ರೆ ರಾಂಗ್ ಗೈಡ್ ಮಾಡೋರು. ಇಲ್ಲಿ ಗೈಡ್ ಮಾಡೋದಕ್ಕಿಂತ ಮಿಸ್ಗೈಡ್ ಮಾಡೋರು ಬೇಡ, ಗೈಡ್ ಮಾಡೋದಕ್ಕಿಂತ ಮಿಸ್ಗೈಡ್ ಮಾಡೋರು ಬೇಡ. ಅವ್ರನ್ನೆಲ್ಲ ದೂರ ಸರಿಸ್ಬಿಡಿ, ಬೇಡ ಅವರು. ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಭಾಷಣೆ ನಿಮ್ಮನ್ನ ಕೀಳಿರಿಮೆ ಕಾಡುವಂತೆ ಮಾಡುತ್ತದೆಯೋ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧ, ಯಾವ ವ್ಯಕ್ತಿಯೊಂದಿಗಿನ ನಿಮ್ಮ ಸ್ನೇಹ ನಿಮ್ಮನ್ನ ಕೆಳ ವ್ಯಕ್ತಿಯನ್ನಾಗಿ ನೋಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೋ ಆ ವ್ಯಕ್ತಿ ನಿಮ್ಮ ಸ್ನೇಹಿತನಲ್ಲ, ಆಗಬಾರದು. ಅವರಿಂದ ದೂರ ಇರಿ. ನಿಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಕೂಡ ನಿಮ್ ಜೊತೆಗೆ ಯಾರಾದ್ರೂ ಇದ್ದಾರಾ? ನಿಮ್ಮ ಬಲಹೀನತೆಗಳನ್ನ ಶಕ್ತಿಯಾಗಿ ಪರಿವರ್ತಿಸುವಂತ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ನಿಮ್ ಜೊತೆಗಿದಾರಾ? ಯು ಆರ್ ಇನ್ ಅ ಸೇಫ್ ಝೋನ್, ಯು ಆರ್ ಹ್ಯಾವಿಂಗ್ ಅ ಗುಡ್ ಫ್ರೆಂಡ್ಸ್, ನಿಮ್ಗೆ ಒಳ್ಳೆ ಸ್ನೇಹಿತರಿದ್ದಾರೆ. ಪ್ಲೀಸ್ ಕಂಟಿನ್ಯೂ ಇಟ್. ಈ ಪ್ರಿಪರೇಷನ್ ಅಲ್ಲಿ ಗ್ರೂಪ್ ಡಿಸ್ಕಷನ್ ಬಹಳ ಇಂಪಾರ್ಟೆಂಟ್. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಜ್ಞಾನಕ್ಕೆ ಸಾವಿಲ್ಲ, ಆಮೇಲೆ ಜ್ಞಾನಕ್ಕೆ ಏನೇ ಇಲ್ಲ. ನಾವು ಕಲಿತಿರೋದು ಇಷ್ಟ 0.1 ಬಹಳ ಐತಿ. ದೇವರು ಏನೇನೋ ಸೃಷ್ಟಿ ಮಾಡ್ಯಾನ. ಎಲ್ಲರೊಳಗೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಲ್ಲರಿಂದನೂ ಕಲಿಯೋಣ. ಎಲ್ಲ ಕಲಿತ್ರು ಸಿಕ್ಕಾಪಟ್ಟೆ ಜ್ಞಾನ ಇದ್ರು ನಮ್ ಕಾಲ್ ಮಾತ್ರ ನೆಲದ ಮೇಲೆ ಇರ್ಬೇಕು. ಗಾಳ್ಯಾಗ ತಿಳಾಡ್ಬಾರ್ದು. ನಾನೇ ಎಲ್ಲವನ್ನು ಬಲ್ಲೆ, ಐ ಹ್ಯಾವ್ ದ ಕಮಾಂಡ್ ಅಂತ ಬರಬಾರ್ದು, ಗಮಂಡ್ ಬರಬಾರ್ದು. ಬಂತು ಅಂದ್ರೆ ಯುವರ್ ಡೌನ್ ಫಾಲ್ ಹ್ಯಾಸ್ ಸ್ಟಾರ್ಟೆಡ್, ನಿಮ್ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್, ಗಾರ್ಡನ್ ಯುವರ್ ಸೆಲ್ಫ್ ವಿತ್ a very supportive, healthy group discussions that will help you a lot. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲಕ್ಕೂ ಬಹಳ ಸಹಾಯ ಆಯ್ತದೆ. ಯು ಆರ್ ಯುವರ್ ಬಾಸ್. ಬಹಳ ಒಬ್ಬ ಟಾಪರ್ ಇರ್ತಾನೆ, ಅವ್ನು ನೋಡಿ ಕುಗ್ಗಬೇಡಿ, ಕುಗ್ಗಬೇಡಿ. ಬಡ ಅಂತ ಮಾತಾಡ್ತಿರ್ತಾರೆ, ಅವ್ನು ನೋಡಿ ಮಂಕ್ ಆಗಬೇಡಿ. ಸ್ಟಿಲ್ ಯು ಆರ್ ಓಕೆ ಯಾರ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಿಮ್ಮನ್ನ ನೀವೇ ಊಹೆ ಮಾಡ್ಕೊಳ್ತಿರೋದಿಲ್ಲ ಅಲ್ವೇ? ಸಿನಿಮಾ ನೋಡ್ಬೇಕಾದ್ರೆ ಹೀರೋನ್ ಸ್ಥಾನದಲ್ಲಿ ನಮ್ಮನ್ನ ನಾವೇ ಊಹೆ ಮಾಡ್ಕೊಳ್ತೀವಿ. ವಿ ಡೋಂಟ್ ಇಮ್ಯಾಜಿನ್ ಅವರ್ ಫ್ರೆಂಡ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಅಂಡ್ ಮೋರ್ ದನ್ ದ್ಯಾಟ್, ಯು ಆರ್ ಹೀರೋ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ನೀವೇ ಹೀರೋ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಅವ್ರು ಪ್ರೀತಿಸಲ್ಲ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾರನ್ನು ನೋಡಿ ಕುಗ್ಬೇಡಿ. ಇಂಗ್ಲಿಷ್ ಪಡಬಡ ಮಾತಾಡ್ತಾನೆ, ಪರವಾಗಿಲ್ಲ, ಅವನು ಅದು ಲೈಫ್, ನಂದು ಇದು ಲೈಫ್. ಒಬ್ಬ ಬಹಳ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಜಾಣದನ, ಪರವಾಗಿಲ್ಲ, ಅವನ ನಾನ. ಯು ಕಾಂಟ್ ಬಿಕಮ್ ಸಂಬಡಿ ಎಲ್ಸ್. ಲೆಟ್ ಮೀ ಲರ್ನ್. ನನ್ನಲ್ಲಿ ಈ ವೀಕ್ನೆಸ್ ಅದಾವ, ನಾನು ಅದರಿಂದ ಹೊರ ಬರ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಕಲಿಬೇಕಾಗಿದೆ, ನಾನು ಕಲಿತೀನಿ. ಸ್ಟಾಟಿಸ್ಟಿಕ್ಸ್ ನಾನು ಇಂಪ್ರೂವ್ ಆಗಬೇಕು, ನಾನು ಇಂಪ್ರೂವ್ ಆಗ್ತೀನಿ. ಕಮ್ಯುನಿಕೇಶನ್, ಕಾಂಪ್ರಹೆನ್ಷನ್, ಟ್ರಾನ್ಸ್ಲೇಷನ್ ನಾನು ಇಂಪ್ರೂವ್ ಆಗಬೇಕು, ನಾನು ಆಗ್ತೀನಿ. ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಇನ್ಫೀರಿಯರ್ ಟು ಹಿಮ್. ಹಿ ಈಸ್ ಯುನಿಕ್. ಅವ್ರ ಅಪ್ಪನ ಮಗ ಅವ ಆಗದೆ ಹೋಗಿದ್ರ ನನ್ನ ಹಂಗ ಇರ್ತಿದ್ದವ ಅಲ್ವೇ? ನೀವು ಪಾಪ ಎಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಅದು ಇದೆಲ್ಲ ಸೇರಿ ಎಲ್ಲ ಮಾಡಿ, ನೀವು ಕಾಯಿಪಲ್ಲೆ ನಿನ್ನ ತರಬೇಕು, ನೀವೇ ಬೆಳಿಬೇಕು, ತರಬೇಕು, ಕಟ್ ಮಾಡ್ಬೇಕು, ಮಸಾಲೆ ನೀವು ಊಟ ಮಾಡಿ ನೀವು ಮಾಡ್ಬೇಕು. ಅವ್ನು ರೆಡಿಮೇಡ್ ಬರಕತೈತಿ, ಪರವಾಗಿಲ್ಲ. ಹಿ ಈಸ್ ಆಲ್ಸೋ ಗುಡ್, ಯು ಆರ್ ಆಲ್ಸೋ ಗುಡ್. ಡೋಂಟ್ ಫೀಲ್ ಇನ್ಫೀರಿಯರ್ ಟು ಎನಿವನ್. ಇನ್ಫೀರಿಯಾರಿಟಿ ಅಂಡ್ ಜೆಲಸಿ, ದೀಸ್ ಆರ್ ದ ಟೂ ಬೇನ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಬಹು ದೊಡ್ಡ ದೌರ್ಭಾಗ್ಯ, ಶಾಪ ಏನ್ ಗೊತ್ತಾ? ಒಂದು ಕೀಳೆರಿಮೆ, ಇನ್ನೊಂದು ಜಲಸಿ. ಒಬ್ಬನ್ ಕಂಡ್ರೆ ಒಬ್ರಿಗೆ ಹಂಗಲ್ಲ, ಒಬ್ಬನ್ ಕಂಡ್ರೆ ಒಬ್ರಿಗೆ ಹಂಗಲ್ಲ. ಅದರಲ್ಲಿ ಇರಬೇಡ ದಯಮಾಡಿ. ಹಿ ಈಸ್ ಆಲ್ಸೋ ಓಕೆ, ಐ ಆಮ್ ಆಲ್ಸೋ ಓಕೆ. ಹಿ ಈಸ್ ಆಲ್ಸೋ ಹ್ಯಾವಿಂಗ್ ಸ್ಟ್ರೆಂತ್, ಐ ಆಮ್ ಆಲ್ಸೋ ಹ್ಯಾವಿಂಗ್ ಸ್ಟ್ರೆಂತ್. ಫೋಕಸ್ ಆನ್ ಯುವರ್ ಗೋಲ್. ನಿಮ್ದೇನ್ ಗೋಲ್ ಐತೆ ಅದ್ರ ಮೇಲೆ ಫೋಕಸ್ ಮಾಡ್ರಿ.
ಇವೆಲ್ಲ ವಿಡಿಯೋಸ್. ಇನ್ನೊಂದು ಯಾವ್ದಾದ್ರು ವಿಡಿಯೋ ನೋಡ್ತೀರಾ? ಒಂದ್ ನಿಮಿಷ. ಮೇಕಿಂಗ್ ಆಫ್ ಮೋಟಿವೇಶನ್ ವಿಡಿಯೋ NPA. ಆ NPA ಮೋಟಿವೇಶನ್ ವಿಡಿಯೋ ಹಾಕ. ಡಬಲ್ ಕ್ಲಿಕ್. ಇಂಟರ್ನೆಟ್ ಇದ್ರೆ ಆಟೋಮೆಟಿಕಲಿ ಕನೆಕ್ಟ್ ಆಯ್ತದೆ. 99% of the achievements on this earth are done by 90% inspirations, 10% hard work and effort. ನಮಗೆ ಮಾಡಬೇಕನ್ನ ಫಸ್ಟ್ ಜೀಲ್ ಇರ್ಬೇಕು, ಆ ಶಕ್ತಿ ಇರ್ಬೇಕು. ಜಗತ್ತಿಗೆಲ್ಲದಾಗಿರ್ಲಿ, ಪದವಿ ಪಡೆಯೋದಾಗಿರ್ಲಿ, ಅಧಿಕಾರಕ್ಕೆ ಏರೋದಾಗಿರ್ಲಿ, ಒಂದು ಸಾಧನೆಯನ್ನು ಮಾಡೋದಾಗಿರ್ಲಿ. ಆರ್ ಯು ಮೋಟಿವೇಟೆಡ್? ರವಿಚಂದ್ರನ್ ಅವರು 1 ಗಂಟೆ ಮಾತ್ರ ನಿಮ್ಮನ್ನು ಮೋಟಿವೇಟ್ ಮಾಡಬಲ್ಲ. ಅದಾದ್ಮೇಲೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಮುಗಿದೋಗುತ್ತೆ. ಅಥವಾ ಎನಿ whoever sitting on dais, we can't motivate you every day. You have to motivate yourself. And what should be the motivating factors? Your own reasons. ನಿಮ್ಮ ಕಾರಣಗಳು. ನಾನು ಯಾಕೆ IAS ಆಗ್ಬೇಕು, ನಾನು ಯಾಕೆ IPS ಆಗ್ಬೇಕು, ನನ್ನ ಹಿನ್ನೆಲೆ ಏನು, ನನ್ನ ಮುಂದಿನ ಗುರು ಉದ್ದೇಶಗಳೇನು, ನನ್ನ ಬದುಕು ಎಂತಹದ್ದು, ನನ್ನ ಸುತ್ತಲೂ ಎಂತ ವಾತಾವರಣ ಇದೆ, ನನ್ನ ನಾಡೆ ಹೇಗಿದೆ, ನನ್ನ ಜಿಲ್ಲೆ ಹೇಗಿದೆ, ನನ್ನ ದೇಶ ಹೇಗಿದೆ, ಏನನ್ನ ಕಂಡ್ರೆ ನನಗೆ ಸಹ್ಯ, ಏನನ್ನ ಕಂಡ್ರೆ ನನಗೆ ಅಸಹ್ಯ, ನಾನು ಏನನ್ನ ಇಷ್ಟಪಡ್ತೀನಿ, ಏನನ್ನ ಇಷ್ಟಪಡಲ್ಲ, ಯಾವ ಕಾರಣಕ್ಕಾಗಿ ನಾನು ಬರ್ಬೇಕು ಅನ್ನೋದನ್ನ ಇಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕಲಿ ಅದು ಮೋಟಿವೇಟ್ ಆಗ್ತಾ ಇರುತ್ತೆ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇರ್ತದೆ. ಐ ಜಸ್ಟ್ ಕಾಂಟ್ ಸಿಟ್ ಸೈಲೆಂಟ್ ವೆನ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಫ್ರಂಟ್ ಆಫ್ ಮೀ. ನನಗೆ ಕೋಪ ಹೆಚ್ಚಿಗೆ, ಯಾವನ್ನಾದ್ರೂ ಏನಾದ್ರು ಮಾಡ್ತಾನೆ ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ, ಬಂದೇ ಬಿಡ್ತೀನಿ ರೋಡ್ಗೆ. ಬೆಕ್ಕದ್ರೆ ಬಟ್ ಬಿತ್ ಅನ್ನೋದೆ ಕೇಸ್ ಕಂಪಲ್ಸರಿ, ಒದೆ ಬೋನಸ್, ಬೆಕ್ಕದ್ರಲ್ಲಿ ಅದು ನನ್ನ ಮೋಟಿವೇಶನ್. I can't sit silent. If something is going wrong and if I am capable of correcting it, I will not sit silently. ಅದು ಸರಿಯಾಗಿ ನಡೀತಾ ಇಲ್ಲ, ನಾನು ಹೋದ್ರೆ ಅದು ಸರಿ ಆಯ್ತದೆ, ನಾನು ಹೋಗ್ತೀನಿ. ಬೆಕ್ಕದಿರಲ್ಲ ನನ್ನ ಮೋಟಿವೇಟಿಂಗ್ ಫ್ಯಾಕ್ಟರ್. I can't sit silent when people are going in a wrong direction. ಯಾರೋ ಬಂದು ಏನೇನು ಹೇಳ್ತಿದ್ದಾರೆ, ಏನೋ ನಂಬ್ತಿದ್ದಾರೆ, ನೋ I can't tolerate myself. ಆಂಗ್ಲ ಹೋಗ್ತೀನಿ, ಬಿಡಕ್ಕಿಲ್ಲ. ಸೊ ಹಾಗೆ ನಿಮಗೇನು ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಕೋಪ ಇದೆಯೇ? ಕಮ್ ಈ ಸೈಡೆ ಬನ್ನಿ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರದ ಬಗ್ಗೆ ನಿಮಗೆ ರಕ್ತ ಏನಾರ ಆಗ್ತಾ ಇದೆಯಾ? ಪ್ಲೀಸ್ ಕಮ್, ಬಿಕಮ್ IAS or IPS. ಸ್ವಚ್ಛತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಬಡತನ, ನಿರುದ್ಯೋಗ, ಇನ್ನೊಂದು ಮತ್ತೊಂದು ಏನಾದ್ರೂ ನಿಮಗೆ ಕೋಪಗಳಿದೇವೆ, ಈ ಕಡೆ ಬನ್ನಿ. ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ಇದು ನಿಮ್ಗೆ ರೈಟ್ ಪ್ಲಾಟ್ಫಾರ್ಮ್. ಅವು ಮೋಟಿವೇಟಿಂಗ್ ಫ್ಯಾಕ್ಟರ್ ನಿಮ್ಗಾಗ್ಲಿ. ವಿಡಿಯೋಗಳು ದೇ ವಿಲ್ ಹೆಲ್ಪ್. ಯೂಟ್ಯೂಬ್ ಅಲ್ಲಿ ಎಲ್ಲ ಇದೆ ಆನ್ ದ ಫಿಂಗರ್ ಟಿಪ್. ಬಟ್ ಡೋಂಟ್ ಸಿ ಆಲ್ ದೋಸ್ ಥಿಂಗ್ಸ್ ವಿಚ್ ವಿಲ್ ಸ್ಪಾಯ್ಲ್ ಯುವರ್ ಟೈಮ್ ಅಂಡ್ ಎನರ್ಜಿ. ಅದನ್ನೆಲ್ಲ ನೋಡಬೇಡಿ, ಬಹಳ ಇದಿರ್ತದೆ. ಪ್ಲೇ ಆಯ್ತದ ಗುರು? ಎರಡನೇದ ಮೋಟಿವೇಶನಲ್ ವಿಡಿಯೋ NPA. ಡಬಲ್ ಕ್ಲಿಕ್. ಇದೊಂದು ಸ್ವಲ್ಪ ನೋಡ್ರಪ್ಪ, ಫಾರ್ ಅ ಚೇಂಜ್. 5 ಗಂಟೆ ಆಯ್ತು ಅದಕ್ಕೆ. IPS ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಬಗ್ಗೆ ಇದೆ. ಫಾರ್ ಕೋಚಿಂಗ್ ನೆಕ್ಸ್ಟ್ ತೊಳಪ್ಪ. ನೀಡ್ ಫಾರ್ ಕೋಚಿಂಗ್ 6 to 8 months, not more than that. If you are taking more than 8 months, still you have not learned ಅಂತ ಅರ್ಥ, ನೀವಿನ್ನೂ ಕಲ್ತಿಲ್ಲ ಅಂತಾನೆ ಅರ್ಥ. ಹಾಗಾಗ್ಲಿಕ್ಕೆ ಅವಕಾಶ ಕೊಡಬೇಡಿ. ಅವು ಸ್ಕೂಲ್ಸ್ ಅಲ್ಲ. ಹಾಗಾಗಿ ಯಾವ ಸಕ್ಸಸ್ ಕೂಡ ಇನ್ಸ್ಟಿಟ್ಯೂಟ್ ಡಿಪೆಂಡೆಂಟ್ ಆಗಿರಲ್ಲ, ಬೇಕಾದವ್ರು ನೋಡಿ. ಸೊ ಹಾಗಾಗಿ ಡೋಂಟ್ ಡಿಪೆಂಡ್ ಆನ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಬಟ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವಿರುತ್ತೆ ಹೋಗಿ ನೋಡಿ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ. UPSC ಅಂತಂದ್ರೆ ಕೇವಲ IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಅಷ್ಟೇ ಅಲ್ಲ. ಇಟ್ ಕಂಡಕ್ಟ್ಸ್ ಫಾರ್ 12 ಡಿಫರೆಂಟ್ ಸರ್ವಿಸ್ಗೆ ಎಕ್ಸಾಮಿನೇಷನ್ ಮಾಡ್ತದೆ. ಬರೀ IAS, IPS just small video. Every day will be like that. ನ್ಯಾಷನಲ್ ಪೊಲೀಸ್ ಅಕಾಡೆಮಿನಲ್ಲಿ ಬಹಳ ಚೆನ್ನಾಗಿ ತಯಾರು ಮಾಡ್ತಾರೆ. 12 ಡಿಫರೆಂಟ್ ಸರ್ವಿಸ್ಗಳಿಗೆ UPSC ಪರೀಕ್ಷೆಯನ್ನ ಮಾಡುತ್ತೆ. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲದೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಸರ್ವಿಸು, ಜಿಯಾಲಜಿಸ್ಟ್ ಎಕ್ಸಾಮಿನೇಷನ್, ಸ್ಪೆಷಲ್ ಕ್ಲಾಸ್ ರೈಲ್ವೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸು, ಕಂಬೈನ್ಡ್ ಮೆಡಿಕಲ್ ಸರ್ವಿಸು, ಇಂಡಿಯನ್ ಎಕನಾಮಿಕ್ ಸರ್ವಿಸು, ಸೆಕ್ಷನ್ ಆಫೀಸರು, ಸೆಂಟ್ರಲ್ ಪೊಲೀಸ್ ಫೋರ್ಸಸ್, BSF, ಆಮೇಲೆ CRPF,
ITBP ಎಲ್ಲಕ್ಕೂ ಕೂಡ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುತ್ತೆ. ವೈ ಐ ಆಮ್ ಟೆಲಿಂಗ್ ಯು, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC 1 or 2 attempts, if you feel that ಆಮೇಲೆ ಈ ಪರೀಕ್ಷೆಗಳನ್ನು ಬರೆಯಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರ್ತದೆ. ಬಹಳಷ್ಟು ಜನರು ನಮಗೆ ಆ ವೆಬ್ಸೈಟ್ಗಳೇ ಗೊತ್ತಿರಲ್ಲ. ಸೊ ಲುಕ್ ಇನ್ ಟು ಇಟ್. ಈ ಕಂಪ್ಲೀಟ್ ಪವರ್ ಪಾಯಿಂಟ್ ಅನ್ನು ನಾನು ಇಲ್ಲೇ ಬಿಟ್ಟು ಹೋಗಿರ್ತೀನಿ ಮತ್ತು ಅಪ್ಡೇಟ್ ಮಾಡ್ತೀನಿ. ಒಂದ್ಸಾರಿ ಈ ವೆಬ್ಸೈಟ್ಗಳನ್ನ ಚೆಕ್ ಮಾಡಿ. ಅದಕ್ಕೂ ಕೂಡ ಪರೀಕ್ಷೆಯನ್ನ ನೀವು ಬರೆಯಬಹುದು. ಬರೀ IAS IPS ಅಲ್ಲ. ನೆಕ್ಸ್ಟ್, ದೀಸ್ ಆರ್ ದ ಡಿಫರೆಂಟ್ ಸರ್ವಿಸಸ್, ಇಂಪಾರ್ಟೆಂಟ್ ಸರ್ವಿಸಸ್ UPSC ಅಲ್ಲಿ. ನಂಬರ್ ಆಫ್ ವೇಕೆನ್ಸಿ ಇಯರ್ ವೈಸ್ ತೆಗೆದುಕೊಳ್ತಾರೆ. IAS, ಇಂಡಿಯನ್ ಫಾರಿನ್ ಸರ್ವಿಸ್ ಮತ್ತು ಪೊಲೀಸ್ ಸರ್ವಿಸ್ ಜೊತೆಗೆ 24 ಇತರೆ ಸೇವೆಗಳಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ನಾಳೆ ನೀವು ಪರೀಕ್ಷೆ ಬರೀತೀರಾ, IAS IPS ಆಮೇಲೆ ಮುಗೀತು ಅಂತಲ್ಲ. ಯು ಮೈಟ್ ಬಿಕಮ್ ಗ್ರೂಪ್ A 16 ಸರ್ವಿಸಸ್ ಇದೆ, ಗ್ರೂಪ್ B 5 ಸರ್ವಿಸಸ್ ಇರ್ತದೆ. ಆರ್ಮ್ಡ್ ಹೆಡ್ ಕ್ವಾರ್ಟರ್ ಸಿವಿಲ್ ಸರ್ವಿಸ್ ಹಿಡಿದು ಪಾಂಡಿಚೇರಿ, ಅಂಡಮಾನ್ ನಿಕೋಬಾರು, ಆಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸು, ಸೆಂಟ್ರಲ್ ಕಸ್ಟಮ್ ಎಕ್ಸೈಸು, ಆಮೇಲೆ ಇಂಡಿಯನ್ ಪೋಸ್ಟಲ್ ಸರ್ವಿಸು, ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸು, ಅವು ಎಲ್ಲವೂ ಇರ್ತದೆ. ಬರೀ IAS IPS ಅಲ್ಲ, ಬೇಸ್ಡ್ ಆನ್ ಯುವರ್ ಮೆರಿಟ್, ವೇಕೆನ್ಸಿ, ಪ್ರಿಫರೆನ್ಸ್ ಮತ್ತು ರಿಸರ್ವೇಶನ್ ಮೂಲಕ ಈ 24 ಸರ್ವಿಸ್ಗಳಿಗೆ UPSC ಮೂಲಕ ನಿಮ್ಮ ಅಲೋಕೇಶನ್ ಆಯ್ತದೆ, ಸರ್ವಿಸ್ ಅಲೋಕೇಶನ್ಸ್. ನೆಕ್ಸ್ಟ್, ಇದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ, ಗೊತ್ತಿದೆಯಾ? ಕ್ವಾಲಿಫಿಕೇಶನ್, ಯು ಶುಡ್ ಬಿ ನ್ಯಾಷನಾಲಿಟಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯನಾಗಿರ್ಬೇಕು. ಗ್ರಾಜುಯೇಷನ್ ಏಜ್ ಲಿಮಿಟ್ ಜನರಲ್ ಕ್ಯಾಟಗರಿಗೆ 21 to 33, OBC 32, 22 to 35, SC ST 21 to 37 ಇಯರ್. ನಿಮ್ ಜೊತೆನೆ ನಾನು ಇನ್ನೂ 4 ಅಟೆಂಪ್ಟ್